ಹೆಣ್ಣಾಗಿರಬೇಕು. ದಿವ್ಯಾ ವಸಂತಾಗೆ ಆನಂದ್ ಗುರೂಜಿ ಬೆದರಿಕೆ. ಒಂದು ಹೆಣ್ಣು ತರ ಇರೋದು ಕಲ್ತ್ಕೋ. ನೀನು ಗಂಡು ಬೀರಿ ತರ ಆಡ್ಬೇಡ. ನೀನು ತಾನು ಮಹಿಳೆಯರ ರಕ್ಷಕ, ಮಹಿಳೆಯರ ಆಪತ್ತ ಬಾಂಧವ ಅನ್ನೋ ಹಾಗೆ ಟಿವಿಯಲ್ಲಿ ಕೂತ್ಕೊಂಡು ಬಿಲ್ಡಪ್ ಕೊಡೋ ಆನಂದ್ ಗುರೂಜಿ ಮುಖವಾಡ ಇದೀಗ ಬಯಲಾಗಿದೆ. ದಿವ್ಯಾ ವಸಂತ ಹಾಗೂ ಆನಂದ್ ಗುರೂಜಿ ಪ್ರಕರಣದಲ್ಲಿ ಕಾನೂನು ಪ್ರಕ್ರಿಯೆಗಳು ಏನೇ ಇರಲಿ ಅದನ್ನ ನ್ಯಾಯಾಲಯ ನೋಡ್ಕೊಳ್ಳುತ್ತೆ. ಆದರೆ ತಾನು ಸ್ತ್ರೀಯರಿಗೆ ತುಂಬಾ ಗೌರವ ಕೊಡ್ತೀನಿ ಅಂತ ಹೇಳೋ ಆನಂದ್ ಗುರೂಜಿ ಮಾಧ್ಯಮಗಳಲ್ಲಿಯೇ ಹೆಣ್ಣಿನ ಬಗ್ಗೆ ತೀರಾ ಕೇವಲವಾಗಿ ಮಾತಾಡುವುದು ವಿಪರ್ಯಾಸ. ಒಂದು ಹೆಣ್ಣು ತರ ಇರೋದು ಕಲ್ತ್ಕೋ. ನೀನು ಗಂಡು ಬೀರಿ ತರ ಆಡ್ಬೇಡ. ನೀನು ಆನಂದ್ ಗುರೂಜಿ ಬಗ್ಗೆನೇ ಮಾತಾಡಿ ಆನಂದ್ ಗುರೂಜಿ ಹೆಂಡತಿನ 3 ವರ್ಷ ಜೈಲ್ ಫಿಕ್ಸ್, ಊಟ ಫಿಕ್ಸ್, ಅಲ್ಲಿ ಮುದ್ದೆ ಮುರಿಯೋದು ಫಿಕ್ಸ್. ಇದು ನಿನಗೆ ಫಿಕ್ಸ್ ಆಗ್ಲಿಲ್ವಾ? ನೀನ್ ಜೈಲಲ್ಲಿ ಹೋಗಿದ್ದಲ್ಲ, ಊರ್ ತಪ್ಪಿಸ್ಕೊಂಡು ಓಡೋಗಿದ್ದಲ್ಲಮ್ಮ. ಒಬ್ಬ ಹೆಣ್ಣು ಮಗಳು ಮಾಡೋ ಕೆಲಸನ ಗಂಡಸರ ಜೀವನದಲ್ಲಿ ನಿಮ್ ಬಗ್ಗೆ ಮಾತಾಡಿ ಗುರುಜಿ, ನಿಮ್ ಬಗ್ಗೆ ಮಾತಾಡಿ. ಹಳೇದು ಪಳೆದು ಬೇಕಾಗಿಲ್ಲ ಇಲ್ಲಿ. ನಾನು ನಿಮ್ಗೆ ದುಡ್ಡು ಕೇಳಿದ್ನಾ? ನಾನ್ ನಿಮ್ಗೆ ದುಡ್ಡು ಕೇಳಿದ್ನಾ? ನೀವು ನನ್ನ ಆಂಕರಿಂಗ್ ಮಾಡಿದ್ದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಿದ್ರಲ್ಲ, ಅದು ತಪ್ಪಲ್ವಾ? ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ಹೆಣ್ಣು ಅಂದ್ರೆ ಹೀಗಿರಬೇಕು ಅನ್ನೋ ಈತನ ಧೋರಣೆ ಮಾಧ್ಯಮದಲ್ಲಿಯೇ ಹೀಗಿದೆ ಅಂದ್ರೆ ಇನ್ನು ಈತ ವೈಯಕ್ತಿಕವಾಗಿ ಹೆಣ್ಣನ್ನ ಹೇಗೆ ನಡೆಸಿಕೊಳ್ಳಬಹುದು ಅನ್ನೋದು ಅರ್ಥ ಆಗುತ್ತೆ. ದಿವ್ಯಾ ವಸಂತಾಗೆ ಈತ ಎಷ್ಟು ಜನ ಗಂಡಸರನ್ನ ಹಾಳು ಮಾಡಿದೀಯಾ ಅಂತ ಕೇಳೋ ಪ್ರಶ್ನೆಯಲ್ಲಿಗೆ ಈತ ಧಾರ್ಮಿಕ ಗುರು ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಹನೇ ಅಲ್ಲ ಅಂತ ಅನ್ಸುತ್ತೆ. ಒಂದು ಹೆಣ್ಣು ತರ ಇರೋದು ಕಲ್ತ್ಕೋ. ನೀನು ಗಂಡು ಬೀರಿ ತರ ಆಡ್ಬೇಡ. ನೀನು ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ಈತನ ಪ್ರಕಾರ ಹೆಣ್ಣು ಮಕ್ಕಳು ಅಂದ್ರೆ ಮಡಿ, ಮೈಲಿಗೆ, ಶಾಸ್ತ್ರ, ಸಂಪ್ರದಾಯ ಅಂತ ಮನೆಯಲ್ಲಿಯೇ ಕೂತಿರ್ಬೇಕು. ಹೀಗೆ ಸಾರ್ವಜನಿಕವಾಗಿ ಪ್ರಶ್ನೆ ಕೇಳಿ ಹೆಣ್ಣು ಮಕ್ಕಳನ್ನ ಈತ ನೇರವಾಗಿ ಗಂಡು ಬೀರಿ ಅಂತ ಕರೀತಿದ್ದಾನೆ. ಇದು ಈ ಸ್ವಾಮೀಜಿ ಸೋಗಿನ ವ್ಯಕ್ತಿಯ ಅಸಲಿ ಮುಖವಾಡ. ಇದರ ಮುಂದುವರಿದ ಭಾಗವಾಗಿ ವಾಹಿನಿಯೊಂದರಲ್ಲಿ ದಿವ್ಯಾ ವಸಂತ ಜೊತೆ ಚರ್ಚೆಯೂ ನಡೆಯಿತು. ಈ ಚರ್ಚೆಯಲ್ಲಿ ಆನಂದ್ ಗುರೂಜಿ ಪರವಾಗಿ ಒಬ್ಬ ಮಹಿಳಾ ಭಕ್ತೆ ಕೂಡ ಇದ್ರು. ದಿವ್ಯಾ ಹಾಗೂ ಭಕ್ತೆಯ ವಾಗ್ವಾದವಂತೂ ಬೀದಿ ಕುಳಾಯಿ ಬಳಿ ನಡೆಯೋ ಜಗಳಕ್ಕಿಂತ ಕೀಳಾಗಿತ್ತು. ಇದರ ನಡುವೆ ಮೊದಲನೇ ಆರೋಪಿ ಕೃಷ್ಣಮೂರ್ತಿಯನ್ನು ಕೂಡ ಫೋನ್ನಲ್ಲಿ ಮಾತಾಡಿಸ್ತಾರೆ. ಎಲ್ಲರೂ ಬಾಯಿ ಬಡ್ಕೊಂಡ್ರೆ ಹೊರತು ಯಾರು ಯಾವ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲೇ ಇಲ್ಲ. ಆದ್ರೆ ಇಲ್ಲಿ ಮುಖ್ಯವಾದ ವಿಚಾರ ಅಂದ್ರೆ ಆನಂದ್ ಗುರೂಜಿ ಕೂಡ ಈ ಲೈವ್ ಕಾರ್ಯಕ್ರಮದಲ್ಲಿ ಮಾತಾಡಿದ್ದು ಈ ಆನಂದ್ ಗುರೂಜಿಯ ಭಾಷೆಯಾಗ್ಲಿ ವರ್ತನೆಯಾಗ್ಲಿ ನಯಾ ಪೈಸೆಯಷ್ಟು ಸ್ವಾಮೀಜಿಯಾಗೋದಕ್ಕೆ ಲಾಯಕ್ಕಿಲ್ಲ ಅನ್ನೋದು ಹಳೆ ವಿಚಾರ. ಆದ್ರೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ಪ್ರಖ್ಯಾತಿ ಪಡ್ಕೊಂಡಿದ್ದಂತೂ ಸತ್ಯ. ಇದರ ಜೊತೆಗೆ ವಿವಾದಗಳು, ಆರೋಪಗಳು ಕೂಡ ಈ ಗುರೂಜಿಯ ಮೇಲೆ ಸಾಕಷ್ಟು ಬಂದಿದ್ವು. ಅದರಲ್ಲಿ ಈ ಹಿಂದೆ ಕಸ್ತೂರಿ ನ್ಯೂಸ್ನಲ್ಲಿ ಬಂದಿದ್ದಂತಹ ಸಿಡಿ ಪ್ರಕರಣ ಇವರ ಘನತೆಗೆ ಕಿರೀಟ ಮೂಡಿಸಿದ್ದಂತೂ ಸುಳ್ಳಲ್ಲ. ಕೊನೆಗೆ ಅಲ್ಲಿ ದೇವೇಗೌಡರ ಕೈಕಾಲ್ ಹಿಡ್ಕೊಂಡು ಆ ಕರ್ಮಕಾಂಡದ ಪ್ರಸಾರ ನಿಲ್ಲಿಸುವಲ್ಲಿ ಯಶಸ್ವಿಯಾದ ಆನಂದ್ ಗುರೂಜಿಯಲ್ಲಿ ಆ ನಂತರವೂ ಅಂತಹ ಬದಲಾವಣೆಗಳೇನೂ ಆಗಿಲ್ಲ. ಪ್ರಖ್ಯಾತಿಯ ಅಹಂಕಾರ ಆನೆ ಮೇಲೆ ಕೂತ ಮೇಲಂತೂ ಗಜಗಾತ್ರದಷ್ಟು ಹೆಚ್ಚಾಯಿತು. ಇದೀಗ ಕೃಷ್ಣಮೂರ್ತಿ ಹಾಗೂ ದಿವ್ಯಾ ವಸಂತ ತನ್ನನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದ ಆನಂದ್ ಗುರೂಜಿ ದಿವ್ಯಾ ವಸಂತ ಇದ್ದ ಕಾರ್ಯಕ್ರಮದಲ್ಲಿ ನೇರ ಸಂಪರ್ಕಕ್ಕೂ ಬರ್ತಾರೆ. ಇಲ್ಲಿ ಇವರು ದಿವ್ಯಾ ವಸಂತ ಕೇಳಿದ ಪ್ರಶ್ನೆಯನ್ನ ತೇಲಿಸಿ ಇಡೀ ಮಹಿಳಾ ಸಮಾಜಕ್ಕೆ ವಾರ್ನಿಂಗ್ ಕೊಟ್ಟ ಹಾಗೆ ಮಾತಾಡಿದ್ದು ಮಾತ್ರ ವಿಚಿತ್ರವಾಗಿತ್ತು. ಒಂದು ಹೆಣ್ಣು ತರ ಇರೋದು ಕಲ್ತ್ಕೋ. ನೀನು ಗಂಡು ಬೀರಿ ತರ ಆಡ್ಬೇಡ. ನೀನು ಆನಂದ್ ಗುರೂಜಿ ಬಗ್ಗೆನೇ ಮಾತಾಡಿ ಆನಂದ್ ಗುರೂಜಿ ಹೆಂಡತಿನ 3 ವರ್ಷ ಜೈಲ್ ಫಿಕ್ಸ್, ಊಟ ಫಿಕ್ಸ್, ಅಲ್ಲಿ ಮುದ್ದೆ ಮುರಿಯೋದು ಫಿಕ್ಸ್. ಇದು ನಿನಗೆ ಫಿಕ್ಸ್ ಆಗ್ಲಿಲ್ವಾ? ನೀನ್ ಜೈಲಲ್ಲಿ ಹೋಗಿದ್ದಲ್ಲ, ಊರ್ ತಪ್ಪಿಸ್ಕೊಂಡು ಓಡೋಗಿದ್ದಲ್ಲಮ್ಮ. ಒಬ್ಬ ಹೆಣ್ಣು ಮಗಳು ಮಾಡೋ ಕೆಲಸನ ಗಂಡಸರ ಜೀವನದಲ್ಲಿ ನಿಮ್ ಬಗ್ಗೆ ಮಾತಾಡಿ ಗುರುಜಿ, ನಿಮ್ ಬಗ್ಗೆ ಮಾತಾಡಿ. ಹಳೇದು ಪಳೆದು ಬೇಕಾಗಿಲ್ಲ ಇಲ್ಲಿ. ನಾನು ನಿಮ್ಗೆ ದುಡ್ಡು ಕೇಳಿದ್ನಾ? ನಾನ್ ನಿಮ್ಗೆ ದುಡ್ಡು ಕೇಳಿದ್ನಾ? ನೀವು ನನ್ನ ಆಂಕರಿಂಗ್ ಮಾಡಿದ್ದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಿದ್ರಲ್ಲ, ಅದು ತಪ್ಪಲ್ವಾ? ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ದಿವ್ಯಾ ವಸಂತ ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ ಅಂತ ಕೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅನ್ನೋ ಮಾತಿಗೆ ಉತ್ತರ ಕೊಡೋದು ಬಿಟ್ಟು ದಿವ್ಯಾ ವಸಂತಾಗೆ ಹೆಣ್ಣು ಹೆಣ್ಣಾಗಿರೋದು ಕಲಿ, ಗಂಡು ಬೇರೆ ತರ ಆಡ್ಬೇಡ ಅಂತ ಒಂದು ರೀತಿಯ ಬೆದರಿಕೆಯ ಧ್ವನಿಯಲ್ಲಿ ಪದೇ ಪದೇ ಹೇಳ್ತಾರೆ. ಇವರ ಪ್ರಕಾರ ಹೆಣ್ಣು ಹೆಣ್ಣಾಗಿರ್ಬೇಕು ಅಂದ್ರೆ ಏನು ಅನ್ನೋದು ಗೊತ್ತಾಗ್ಲಿಲ್ಲ. ಹೆಣ್ಣು ಹೆಣ್ಣಾಗಿರೋದು ಅಂದ್ರೆ ಈಗಲೂ ತಲೆ ತುಂಬಾ ಸೆರಗು ಹೊದ್ದು ಮನೆಯ ಪಡಸಾಲಿಯ ಬಾಗಿಲ ಹಿಂದೆಯೇ ಜೀವನ ನಡೆಸಬೇಕಾ? ಹೆಣ್ಣು ಹೆಣ್ಣಾಗಿರೋದು ಅಂದ್ರೆ ತನಗಾದ ಅನ್ಯಾಯದ ವಿರುದ್ಧ ಹೆಣ್ಣು ಪ್ರತಿಭಟನೆ ಮಾಡಬಾರ್ದಾ? ಜೋರಾಗಿ ಮಾತಾಡಬಾರ್ದಾ? ಅಥವಾ ಗಂಡಸರಿಗೆ ಸರಿಸಮಾನವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬಾರ್ದಾ? ಆನಂದ್ ಗುರೂಜಿ ಪ್ರಕಾರ ಹೆಣ್ಣು ಹೆಣ್ಣಾಗಿರೋದು ಅಂದ್ರೆ ಗಂಡು ಹೇಳಿದಂತೆ ಕೇಳ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದಾ? ಆನಂದ್ ಗುರೂಜಿಗೆ ಸ್ಪಷ್ಟಪಡಿಸಬೇಕು. ಒಂದು ಹೆಣ್ಣು ತರ ಇರೋದು ಕಲ್ತ್ಕೋ. ನೀನು ಗಂಡು ಬೀರಿ ತರ ಆಡ್ಬೇಡ. ನೀನು ಒಂದು ಹೆಣ್ಣು ತರ ಇರೋದು ಕಲ್ತ್ಕೋ. ನೀನು ಗಂಡು ಬೀರಿ ತರ ಆಡ್ಬೇಡ. ನೀನು
ಅರೆಬೆಂದವರೆಲ್ಲ ಸ್ವಾಮೀಜಿಗಳಾದ್ರೆ ಧರ್ಮಗುರುಗಳಾದ್ರೆ ಇದೇ ಆಗೋದು. ಶಾಂತಿ, ಸಹನೆ, ಸಂಸ್ಕಾರದ ಪಾಠ ಹೇಳುವಂತಹ ಸ್ವಾಮೀಜಿಗಳು ಇವತ್ತು ಗನ್ ಲೈಸೆನ್ಸ್ ಪಡ್ಕೊಂಡು ಪಿಸ್ತೂಲ್ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಧರ್ಮದ ಹೆಸರಲ್ಲಿ ಏನೇನು ಅನಾಚಾರ ನಡೀತಾ ಇರಬಹುದು ನೀವೇ ಯೋಚನೆ ಮಾಡಿ. ಇಲ್ಲಿ ದಿವ್ಯಾ ವಸಂತ ಹಾಗೂ ಕೃಷ್ಣಮೂರ್ತಿ ನಿಜಕ್ಕೂ ಆನಂದ್ ಗುರೂಜಿ ಬಳಿ ಬೆದರಿಕೆ ಹಾಕಿ ಹಣವನ್ನ ಕೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಟ್ಟು ನ್ಯಾಯ ಪಡ್ಕೊಳ್ಳಿ. ಆದ್ರೆ ಒಬ್ಬ ಗುರೂಜಿ ಅಂತ ಹೇಳ್ಕೊಂಡು ಹೆಣ್ಣಾಗಿರೋದು ಕಲಿ ಅಂತ ಗಂಡಸ್ತನ ತೋರ್ಸೋದು, ಗಂಡಸಾಗಿ ನಾನು 5 ಜನ ಹೆಂಗಸರ ಜೊತೆ ಬೇಕಾದ್ರೂ ಮಲಗ್ತೀನಿ ಅಂತ ಧಿಮಾಕಿನಿಂದ ಹೇಳೋದು ಧಾರ್ಮಿಕ ದುರಂತ. ಇಷ್ಟು ಕಾಲ ದೇವರ ಹೆಸರಲ್ಲಿ ಜನರನ್ನ ಹೆದರಿಸ್ತಾ ಇದ್ದಂತಹ ಕೆಲವು ಡೋಂಗಿ ಸ್ವಾಮೀಜಿಗಳು, ಧರ್ಮಾಧಿಕಾರಿಗಳು ಈಗ ಕಾನೂನನ್ನೇ ಗುರಾಣಿಯನ್ನಾಗಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಹೆಣ್ಣು ತರ ಇರೋದು ಕಲ್ತ್ಕೋ. ನೀನು ಗಂಡು ಬೀರಿ ತರ ಆಡ್ಬೇಡ. ನೀನೊಂದು ಹೆಣ್ಣು ಅನ್ನೋದು ಅರಿವು ಮೊದಲು ನಿನಗೆ ಇರಬೇಕು. ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ತಮ್ಮ ವಿರುದ್ಧ ಯಾರಾದ್ರೂ ಮಾತಾಡ್ತಿದ್ದಾರೆ ಅಂದ್ರೆ ಕಾನೂನಿನ ಪ್ರಕಾರ ಸ್ಟೇ ತಂದು ಅವರ ಬಾಯಿ ಮುಚ್ಚಿಸ್ತಾರೆ. ಸತ್ಯತೆಗಳನ್ನ ಚರ್ಚೆಯಾಗೋದಕ್ಕೆ ಬಿಡೋದಿಲ್ಲ ಇವರುಗಳು. ಆದ್ರೆ ಇದೆಲ್ಲ ತಾತ್ಕಾಲಿಕ ಅನ್ನೋದು ಈ ಆನಂದ್ ಗುರೂಜಿಗೂ ಅರ್ಥ ಆದ್ರೆ ಒಳ್ಳೇದು. ಅಂದಹಾಗೆ ಮಹಿಳಾ ಸಂಘಟನೆಗಳು ಈ ಗುರೂಜಿ ಮಾಡಿದ ಹೆಣ್ಣಿನ ಅವಹೇಳನಕ್ಕೆ ಮೌನ ವಹಿಸಿದ್ದು, ಸಿಡಿದೇಳೋದು ಯಾವಾಗ?